ಹಾಯ್, ಸೆಕೆಂಡ್ PUC ಆರ್ಗಾನಿಕ್ ಕೆಮಿಸ್ಟ್ರಿಯ ಮತ್ತೊಂದು ಚಾಪ್ಟರ್ ಬಯೋಮಾಲಿಕ್ಯೂಲ್ಸ್. ಈ ಚಾಪ್ಟರ್ ಅಲ್ಲಿ ಇರುವಂತಹ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ವಿ. ನಂತರ ಈ ಚಾಪ್ಟರ್ಗೆ 9 ಮಾರ್ಕ್ಸ್ ನ ಅಲಾಟ್ ಮಾಡಿರ್ತಾರೆ. ಈ ಚಾಪ್ಟರ್ ನಿಂದ ಪಾರ್ಟ್ ಡಿ ಅಲ್ಲಿ 5 ಮಾರ್ಕ್ಸ್ ನ ಒಂದು ಕ್ವೆಶನ್ ಬರುತ್ತೆ, ಹಾಗೆ ಅಂದ್ರೆ 2 ಮಾರ್ಕ್ಸ್ ನ ಒಂದು ಕ್ವೆಶನ್ ಬರುತ್ತೆ, ಹಾಗೆ 1 ಮಾರ್ಕ್ಸ್ ನ 2 ಕ್ವೆಶನ್ಸ್ ಈ ಚಾಪ್ಟರ್ ಇಂದ ಬರುತ್ತೆ. ನಂತರ ಸೆಕೆಂಡ್ PUC ಕೆಮಿಸ್ಟ್ರಿ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ವಿಡಿಯೋ ಸೀರೀಸ್ ಏನಿತ್ತು ಅದು ಈ ವಿಡಿಯೋದೊಂದಿಗೆ ಕಂಪ್ಲೀಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಎಲ್ಲ ಚಾಪ್ಟರ್ಸ್ ಕೂಡ ಕವರ್ ಆದ ರೀತಿ ಆಯ್ತು. ಈಗ ಮುಂದೆ ಯಾವ ಒಂದು ವಿಷಯದ ಮೇಲೆ ವಿಡಿಯೋ ಬೇಕು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಅವುಗಳ ಬಗ್ಗೆ ಮುಂದೆ ವಿಡಿಯೋ ಮಾಡಿ ನಿಮಗೆ ನಾಲೆಜ್ ಅಥವಾ ಇನ್ಫಾರ್ಮೇಶನ್ ನೀಡ್ತೀವಿ. ಓಕೆ, ಈಗ ಮೊದಲನೇ ಇಂಪಾರ್ಟೆಂಟ್ ಕ್ವೆಶನ್, ಡ್ರಾ ಹ್ಯಾವರ್ ಸ್ಟ್ರಕ್ಚರ್ ಆಫ್ ಸುಕ್ರೋಸ್. ಇದು ಕೂಡ ಇಂಪಾರ್ಟೆಂಟ್ ಕ್ವೆಶನ್. ಹಲವಾರು ಬಾರಿ ಕ್ವೆಶನ್ ಪೇಪರ್ ಅಲ್ಲಿ ನೀವು ನೋಡಿರ್ತೀರ. ಅಂದ್ರೆ PYQs ಅನ್ನು ಚೆಕ್ ಮಾಡಿದ್ರೆ ಅಥವಾ ಈಗ ಬೇರೆ ಡಿಸ್ಟ್ರಿಕ್ಟ್ಗಳ ಪ್ರಿಪರೇಟರಿ ಎಕ್ಸಾಮ್ ಆಯ್ತಲ್ವ ಈಗ, ಸೊ ನೀವೀಗ ನಿಮ್ಮ ಡಿಸ್ಟ್ರಿಕ್ಟ್ ಆಗಿರ್ಬೋದು ಬೇರೆ ಡಿಸ್ಟ್ರಿಕ್ಟ್ಗಳ ಪ್ರಿಪರೇಟರಿ ಎಕ್ಸಾಮ್ ಕ್ವೆಶನ್ ಪೇಪರ್ನ ಚೆಕ್ ಮಾಡಿದ್ರೆ ಅಲ್ಲಿ ನೋಡಿರ್ತೀರ. ಈ ಕ್ವೆಶನ್ ನೋಡಿರಿದೆ ಅಂದ್ರೆ ಇವೆರಡರಲ್ಲಿ ಯಾವುದೋ ಒಂದು ಕ್ವೆಶನ್ ನೋಡಿರ್ಬೋದು. ಯಾವುದು? ಡ್ರಾ ಹ್ಯಾವರ್ ಸ್ಟ್ರಕ್ಚರ್ ಆಫ್ ಲ್ಯಾಕ್ಟೋಸ್, ಅದೇ ರೀತಿ ಡ್ರಾ ಹ್ಯಾವರ್ ಸ್ಟ್ರಕ್ಚರ್ ಆಫ್ ಮ್ಯಾಲ್ಟೋಸ್. ಸೊ ಈ ರೀತಿ ಮೂರರಲ್ಲಿ ಯಾವುದಾದ್ರೂ ಒಂದು ಕ್ವೆಶನ್ ಅನ್ನ ಕೇಳಿರ್ಬೋದು. 2 ಮಾರ್ಕ್ಸ್ಗೆ ಫೈನಲ್ ಎಕ್ಸಾಮ್ ಇಂದ ಅದರಲ್ಲೂ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ಅಂದ್ರೆ ಇದೇ ಕ್ವೆಶನ್ ಕೇಳ್ತಾರೆ ಅಂತ ಹೇಳ್ತಿಲ್ಲ, ಬಟ್ ಕೇಳುವಂತಹ ಚಾನ್ಸ್ ಇರುತ್ತೆ. ನಂತರ ಈ ಚಾಪ್ಟರ್ ಅಲ್ಲಿ 5 ಮಾರ್ಕ್ಸ್ ನ ಕ್ವೆಶನ್ ಬರುತ್ತೆ ಅಂತ ಹೇಳಿ, ಆ 5 ಮಾರ್ಕ್ಸ್ ನ ಕ್ವೆಶನ್ ಏನಿರುತ್ತೆ ಅದನ್ನ 2+2+1 ಈ ರೀತಿ ಸ್ಪ್ಲಿಟ್ ಮಾಡಿರ್ತಾರೆ. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ 2+ ಅಂತ ಬರ್ದು ಅಂದ್ರೆ 2 ಮಾರ್ಕ್ಸ್ ಒಂದು ಕ್ವೆಶನ್, ಅದಂತರ 1 ಮಾರ್ಕ್ಸ್ ನ 3 ಕ್ವೆಶನ್ ಕೇಳಿರ್ತಾರೆ. ಅದಕ್ಕೋಸ್ಕರ ಈ ಚಾಪ್ಟರ್ ರಿಲೇಟೆಡ್ ನೀವು ಶಾರ್ಟ್ ಆನ್ಸರ್ಸ್ ರಿಲೇಟೆಡ್ ಕ್ವೆಶನ್ಸ್ ಏನಿದೆ ಅದನ್ನೇ ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೋಸ್ಕರ ನೀವೀಗ ಲಿಸ್ಟ್ ಅನ್ನ ಚೆಕ್ ಮಾಡ್ತಾ ಹೋದ್ರೆ ಹಿಂದಿನ ಚಾಪ್ಟರ್ಗಳಿಗೆ ಕಂಪೇರ್ ಮಾಡಿದ್ರೆ ಕ್ವೆಶನ್ಗಳು ಜಾಸ್ತಿ ಇದಾವೆ. ಹಾಗಂತ ಡಿಫಿಕಲ್ಟ್ ಏನಿಲ್ಲ, ಈಸಿನೇ ಇದೆ. ನಂತರ ನನಗೆ ಗೊತ್ತಿರೋ ಮಟ್ಟಿಗೆ ನಾವು ಸ್ಟೂಡೆಂಟ್ ಜೊತೆ ಇಂಟ್ರಾಕ್ಟ್ ಮಾಡ್ತಿರೋದೇ ಅಲ್ವಾ, ಅವಾಗ ನನಗೆ ಗೊತ್ತಾಗಿರೋ ವಿಷಯ ಅಂತ ಹೇಳಿದ್ರೆ ಹೆಚ್ಚಿನ ವಿದ್ಯಾರ್ಥಿಗಳ ಬಯಾಲಜಿ ಫೇವರೇಟ್ ಸಬ್ಜೆಕ್ಟ್ ಇದೆ. ಈ ಚಾಪ್ಟರ್ ಕಂಪ್ಲೀಟ್ ಆಗಿ ಬಯಾಲಜಿ ಆಗದೇ ಇದ್ರೂ ಕೂಡ ಬಯಾಲಜಿಗೆ ರಿಲೇಟೆಡ್ ಇದೆ. ಅದಕ್ಕೋಸ್ಕರ ನಿಮಗೆ ಒಂದು ರೀತಿ ಇಷ್ಟ ಆಗುವಂತಹ ಚಾಪ್ಟರ್, ಫೇವರೇಟ್ ಚಾಪ್ಟರ್ ಆಗಿರ್ಬೋದು. ಹಾಗೆ ಕಾನ್ಸೆಪ್ಟ್ಗಳು ಈಸಿ ಅಂತ ಕೂಡ ಅನ್ಸ್ಬೋದು. ಸೊ ಈ ಚಾಪ್ಟರ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳಿ. ಓಕೆ, ಅದರ ನಂತರ ಇಲ್ಲಿಗ ವಾಟ್ ಆರ್ ಹಾರ್ಮೋನ್ಸ್ ಬಂತು, ಬಯಾಲಜಿ ರಿಲೇಟೆಡ್ ಕಾನ್ಸೆಪ್ಟ್ಗಳು. ವಾಟ್ ಆರ್ ಹಾರ್ಮೋನ್ಸ್, ಅದರ ನಂತರ ಈ ಕ್ವಶನ್ ಜೊತೆಗೆ ಸಬ್ ಕ್ವಶನ್ ಆಗಿ ಇವುಗಳಲ್ಲಿ ಯಾವುದಾದ್ರೂ ಒಂದು ಕೇಳ್ಬೋದು. ಯಾವುದು? ವಿಚ್ ಹಾರ್ಮೋನ್ ಡಿಕ್ರೀಸಸ್ ದ ಬ್ಲಡ್ ಶುಗರ್ ಲೆವೆಲ್, ಇದನ್ನು ಕೇಳಬಹುದು. ಅಥವಾ ವಿಚ್ ಹಾರ್ಮೋನ್ ಇನ್ಕ್ರೀಸಸ್ ದ ಬ್ಲಡ್ ಶುಗರ್ ಲೆವೆಲ್, ಅದನ್ನ ಕೇಳಬಹುದು. ಅಂದ್ರೆ ವಾಟ್ ಆರ್ ಹಾರ್ಮೋನ್ ಅದಕ್ಕೆ ಆನ್ಸರ್ ಮಾಡ್ತೀರಾ. ಅದಂತರ ಈ ಕ್ವಶನ್ಗಳಿಗೆ ಆನ್ಸರ್ ಮಾಡ್ತೀರಾ. ಅದಂತರ ಡಿಫಿಷಿಯನ್ಸಿ ಆಫ್ ವಿಟಮಿನ್ ಡಿ ರಿಸಲ್ಟ್ಸ್ ಇನ್ ವಿಚ್ ಡಿಸೀಸ್, ಹಾಗೆ ಡಿಫಿಷಿಯನ್ಸಿ ಆಫ್ ವಿಟಮಿನ್ ಎ ರಿಸಲ್ಟ್ಸ್ ಇನ್ ವಿಚ್ ಡಿಸೀಸ್. ಸೊ ಇವುಗಳನ್ನ ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳಿ. ಪ್ರಾಕ್ಟೀಸ್ ಅನ್ನೋಕ್ಕಿಂತ ನೆನಪಿನಲ್ಲಿ ಇಟ್ಕೊಳ್ಳೋದು ಥಿಯರಿ ಪಾರ್ಟ್ ರೀತಿ ಇದೆ. ಸೊ ಜಸ್ಟ್ ನೆನಪಲ್ಲಿ ಇಟ್ಕೊಂಡ್ರೆ ಆಯ್ತು. ಓಕೆ, ಅದೇ ರೀತಿ ಯಾವ್ಯಾವ ಹಾರ್ಮೋನ್ಗಳ ಹೆಸರನ್ನ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಥವಾ ನಿಮಗೆ ಟೀಚ್ ಮಾಡಿದ್ದಾರೆ, ಅವು ಯಾವ ರೀತಿ ವರ್ಕ್ ಮಾಡೋದು ಅಂತ ಹೇಳಿದ್ರೆ ಅದನ್ನ ನೆನಪಲ್ಲಿ ಇಟ್ಕೊಂಡಿರಿ, ಆರಾಮಾಗಿ ಸ್ಕೋರ್ ಮಾಡೋದಕ್ಕಾಗತ್ತೆ. ಅದಂತರ ವಾಟ್ ಆರ್ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್, ಗಿವ್ ಎಕ್ಸಾಂಪಲ್. ಅಂದ್ರೆ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂದ್ರೆ ಏನು ಅದನ್ನ ಬರೀತೀರಾ. ಅದಂತರ ಅದಕ್ಕೆ ಎಕ್ಸಾಂಪಲ್ನ ಬರೀತೀರಾ. ಎಲ್ಲ ಈಸಿ ಕಾನ್ಸೆಪ್ಟ್ಸ್ ಈ ಚಾಪ್ಟರ್ ಇರೋದು. ಅದರ ನಂತರ ವಾಟ್ ಆರ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್, ಗಿವ್ ಎಕ್ಸಾಂಪಲ್. ಇದು ಕೂಡ ಈಸಿ ಇದೆ. ಅದರ ನೆಕ್ಸ್ಟ್ ವಾಟ್ ಈಸ್ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್, ಇದನ್ನ ತುಂಬಾ ಸಲ ಕೇಳಿದಾರೆ. ವಾಟ್ ಈಸ್ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್, ಗಿವ್ ಎಕ್ಸಾಂಪಲ್. ಸೊ ಇದನ್ನೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ರಿ. ಇದ್ರ ಜೊತೆಗೆ ಮತ್ತು ಕೆಲವು ಕ್ವಶನ್ಸ್ ಇದಾವೆ, ಅವುಗಳನ್ನ ಬರೆದು ಯಾವ್ಯಾವುದು ಅಂತ ಹೇಳ್ತೀನಿ. ಮುಂದಿನ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂತ ಹೇಳಿದ್ರೆ ಇಲ್ಲಿಗ ಕ್ವಶನ್ ನಂಬರ್ 8 ಅಂತ ಬರೆದಿದ್ದೀನಿ. ರೈಟ್ ದ ಡಿಫರೆನ್ಸ್ ಬಿಟ್ವೀನ್ DNA ಆ್ಯಂಡ್ RNA, ಒಂದು ಇಂಪಾರ್ಟೆಂಟ್ ಕ್ವಶನ್. ಸೊ ಡಿಫರೆನ್ಸ್ ನೆನಪಿನಲ್ಲಿ ಇಟ್ಕೊಂಡಿರಿ. ಈ ಡಿಫರೆನ್ಸ್ನ ನೆನಪಿನಲ್ಲಿ ಇಟ್ಕೊಂಡ್ರೆ ನಿಮಗೆ ಮತ್ತೊಂದು ರೀತಿಯಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಈಗೇನು DNA ಬಗ್ಗೆನೇ ಏನೋ ಒಂದು ವಿಷಯವನ್ನ ಕೇಳಿದ್ದಾರೆ 1 ಮಾರ್ಕಲ್ಲಿ, ಅವಾಗ ಹೆಲ್ಪ್ ಆಗುತ್ತೆ. ಹಾಗೆ RNA ಬಗ್ಗೆ ಕೇಳಿದ್ದಾರೆ, ಸೊ ಅವಾಗ ಕೂಡ ಹೆಲ್ಪ್ ಆಗುತ್ತೆ. ಸೊ ಡಿಫರೆನ್ಸ್ ಅನ್ನ ಏನು ಪ್ರಾಕ್ಟೀಸ್ ಮಾಡಿರ್ತೀರಾ ಅದರಿಂದ DNA ರಿಲೇಟೆಡ್ ಕಾನ್ಸೆಪ್ಟ್ ಕೂಡ ಸ್ಟ್ರಾಂಗ್ ಆಗುತ್ತೆ, ಅಂದ್ರೆ ನಿಮಗೆ ನಾಲೆಜ್ ಜಾಸ್ತಿ ಆಗುತ್ತೆ. ಹಾಗೆ RNA ರಿಲೇಟೆಡ್ ಕಾನ್ಸೆಪ್ಟ್ ಕೂಡ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಅದ್ರ ನೆಕ್ಸ್ಟ್ ಈಗ ವಾಟ್ ಈಸ್ ಪೆಪ್ಟೈಡ್ ಲಿಂಕೇಜ್, ಇದನ್ನು ಕೂಡ ತುಂಬಾ ಸಲ ಕೇಳಿದ್ದಾರೆ. ಅದರ ನಂತರ ಹೌ ಮೆನಿ ಪೆಪ್ಟೈಡ್ ಬಾಂಡ್ಸ್ ಪ್ರೆಸೆಂಟ್ ಇನ್ ಡೈಪೆಪ್ಟೈಡ್, ಈ ರೀತಿ ಕೇಳಬಹುದು. ಅಥವಾ ಟೆಟ್ರಾಪೆಪ್ಟೈಡ್ ಅಂತ ಕೇಳಬಹುದು, ಹಾಗೆ ಹೆಕ್ಸಾಪೆಪ್ಟೈಡ್ ಅಂತ ಕೇಳಬಹುದು. ಸೊ ಈ ರೀತಿ ಕೂಡ ಕ್ವಶನ್ ಅನ್ನ ಕೇಳಿರ್ತಾರೆ. ನಿಮಗೆ ಈಗಾಗಲೇ ಈಗ ಏನು ಪ್ರಿಪರೇಟರಿ ಎಕ್ಸಾಮ್ ಆಯಿತು ಅದರಲ್ಲಿ ಕೂಡ ಕೇಳಿರ್ಬೋದು. ಓಕೆ, ಅದರ ನಂತರ ಇಲ್ಲಿಗ ಎಕ್ಸ್ಪ್ಲೇನ್ ದ ರಿಯಾಕ್ಷನ್ ಟು ಶೋ ದ್ಯಾಟ್ ಗ್ಲೂಕೋಸ್ ಕಂಟೈನ್ಸ್ 6 ಕಾರ್ಬನ್ ಆಟಮ್ಸ್ ಇನ್ ಅ ಸ್ಟ್ರೇಟ್ ಚೈನ್. ಹಾಗೆ ಕಾರ್ಬೋನಿಲ್ ಫಂಕ್ಷನಲ್ ಗ್ರೂಪ್,
ಇದನ್ನು ಕೂಡ ತುಂಬಾ ಸಲ ಕೇಳ್ಬೋದು. ಅದರ ನಂತರ ನೆಕ್ಸ್ಟ್ ಕ್ವಶನ್ ನಂಬರ್ 11, ವಾಟ್ ಈಸ್ ವಿಟರ್ ಅಯನ್ ಆಫ್ ಅಮೈನೋ ಆಸಿಡ್ ಗಿವ್ ಇಟ್ಸ್ ಜನರಲ್ ಸ್ಟ್ರಕ್ಚರ್? ಇದನ್ನು ಕೂಡ ಕೇಳಬಹುದು 2 ಮಾರ್ಕ್ಸ್ಗೆ. ಅದರ ನಂತರ ಕ್ವಶನ್ ನಂಬರ್ 12, ರೈಟ್ ಎ ರಿಯಾಕ್ಷನ್ ಟು ಶೋ ಕಾರ್ಬೋನಿಲ್ ಗ್ರೂಪ್ ಇನ್ ಗ್ಲೂಕೋಸ್ ಈಸ್ ಆಲ್ಡಿಹೈಡ್ ಗ್ರೂಪ್. ಸೊ ಇದು ಕೂಡ ಕ್ವಶನ್ ಕೇಳಬಹುದು. ಮತ್ತೆ ಕೆಲವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ಇದಾವೆ, ಅಂದ್ರೆ ಆಲ್ಸೋ ರೀಡ್ ಅಂತ, ಅದನ್ನು ಕೂಡ ಈಗ ಹೇಳ್ತೀನಿ, ಯಾವ್ದು ನೋಡೋಣ. ಈಗಾಗಲೇ ಯಾವ ಕ್ವಶನ್ಸ್ ಅನ್ನ ಕೊಟ್ಟೆ ನಾನು 2 ಮಾರ್ಕ್ ಕ್ವಶನ್ ಅಂತ, ಅದನ್ನಲ್ಲಿ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಅದ್ರ ಜೊತೆಗೆ ಜನರಲ್ ಆಗಿ ಹೇಳೋದಾದ್ರೆ ಪೂರ್ತಿ ಚಾಪ್ಟರ್ಲಿರೋ ಯಾವುದೇ ಕಾನ್ಸೆಪ್ಟ್ ಅನ್ನು ಕೂಡ ಬಿಡಬೇಡಿ, ಎಲ್ಲವನ್ನು ಕೂಡ ಓದಿ. ಬಟ್ ಆ ಎಲ್ಲ ಕ್ವಶನ್ಸ್ ಆದ ನಂತರ ನೀವೇನ್ ಮಾಡ್ಬೇಕು ಅಂತಂದ್ರೆ ಈ ಕ್ವಶನ್ಸ್ ಕೂಡ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ರಿ, ಯಾಕಂದ್ರೆ ಇದನ್ನು ಕೂಡ ಕೇಳಿದ್ದಾರೆ. ವಾಟ್ ಆರ್ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್, ನಂತರ ಗಿವ್ ಎಕ್ಸಾಂಪಲ್. ಹಾಗೆ ವಾಟ್ ಆರ್ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್, ಗಿವ್ ಎಕ್ಸಾಂಪಲ್. ಇದನ್ನು ಕೂಡ ಕೇಳಿದ್ದಾರೆ ಹಲವಾರು ಬಾರಿ. ನಂತರ ವಾಟ್ ಈಸ್ ನ್ಯೂಕ್ಲಿಯೋಸೈಡ್, ರೈಟ್ ಎನಿ ಫಂಕ್ಷನ್ ಆಫ್ RNA. ಓಕೆ. ಅದರ ನಂತರ ಏನು, ನೇಮ್ ಎ ನೈಟ್ರೋಜನ್ ಬೇಸ್ ಪ್ರೆಸೆಂಟ್ ಇನ್ DNA ಬಟ್ ನಾಟ್ ಇನ್ RNA. ಇದು 1 ಮಾರ್ಕ್ ಕೇಳೋದು, ಅಂದ್ರೆ ಕೇಳ್ತಾರೆ, ಬಟ್ ತುಂಬಾ ಸಲ ಕೇಳಿದ್ದಾರೆ. ಸೊ ನೆನಪಿನಲ್ಲಿ ಇಟ್ಕೊಂಡ್ರಿ. ನಂತರ ಅದು ಹೇಳಿದಲ್ವಾ, ನೆಕ್ಸ್ಟ್ ಯಾವ ಒಂದು ವಿಷಯದ ಮೇಲೆ ವಿಡಿಯೋ ಬೇಕು, ಯಾವ ರೀತಿ ವಿಡಿಯೋ ಬೇಕು ಅದನ್ನು ಕೂಡ ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದಿನ ವಿಡಿಯೋ ಸಿಗೋಣ. ಎಕ್ಸಾಮ್ ಚೆನ್ನಾಗಿ ಪ್ರಿಪೇರ್ ಕೂಡ ಆಗಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.